ಆರ್ ಪಾಟೀಲ್ ಅವರ ಆಡಿಯೋ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್ ನಾನು ದುಡ್ಡು ಕೊಡಲ್ಲ ಹೋದ್ರೆ ಏನು ಕೆಲಸ ಆಗಲ್ವಾ ಹೇಗೆ? ಸರಿಗ ಅದು ಯಾವ ಹಂತದಾಗ ಹೇಳಿದ್ದಾರೆ ಏನು ಅಂತ ನಾನು ನೋಡಿಲ್ಲ. ಬಟ್ ಅದನ್ನು ಮಾತಾಡಿದ್ರ ಬಗ್ಗೆ ಬಿ ಆರ್ ಪಾಟೀಲ್ ಕೇಳಿದ್ರೆ ಚೆನ್ನಾಗಿರ್ತೈತೆ. ಯಾಕಂದರೆ ಮಾತಾಡಿದವರು ಬಿ ಆರ್ ಪಾಟೀಲ್ರು ಹಿರಿಯ ಅವ್ರು ನಂದಂತೂ ನಾನು ನೋಡಿಲ್ಲ. ಯಾಕಂದರೆ ನಾನು ನಿನ್ನೆಯಿಂದನೂ ಯಾವುದೇ ಮಾಧ್ಯಮವನ್ನು ನೋಡಿಲ್ಲ. ಅದನ್ನು ನೋಡಿದ ಮೇಲೆ ಅದನ್ನು ಕೇಳಿದ ಮೇಲೆ ಅವ್ರ ಉತ್ತರವನ್ನು ಕೊಡೋಕ್ಕೆ ಕೆಲಸ ಮಾಡ್ತಾರೆ. ಪದೇ ಪದೇ ಈಗ ಬಸವರಾಜ ರಾಯರೆಡ್ಡಿ ಅವರಾಗಿರ್ಬೋದು, ಬಿ ಆರ್ ಪಾಟೀಲ್ ಅವರಾಗಿರ್ಬೋದು, ಸರ್ಕಾರದ ವಿರುದ್ಧನೇ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಬಸವರಾಜ ರಾಯರೆಡ್ಡಿ ಅವರು ನನ್ನ ಜಿಲ್ಲೆಯವರ, ನಮ್ಮ ನಾಯಕರು, ಹಿರಿಯರು. ಅವರೇನು ಅಸಮಾಧಾನ ವ್ಯಕ್ತಪಡಿಸಿದಂಥದ್ದು ಯಾವುದೂ ಇಲ್ಲ. ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ದಾರೆ. ಅವ್ರ ಮಾತಿನ ಶೈಲಿ ನೀವು ಕೇಳಿಲ್ಲ. ಭಾಳ ಹಿಂದಿನಿಂದನೂ ಇದು ಈ ರೀತಿ ಟ್ರಾನ್ಸ್ಫರ್ ಬಗ್ಗೆ ಇದ್ರ ಬಗ್ಗೆ ಮಾತಾಡಿದ್ದಾರೆ ಅಂತ ಬಂದಿದೆ. ಆದರೆ ಈ ಸರ್ಕಾರ ಭ್ರಷ್ಟಾಚಾರ ಐತೆ, ಇದೇ ಸರ್ಕಾರ ಭ್ರಷ್ಟಾಚಾರ ಮಾಡಿದೆ ಅಂತ ಅವರು ಎಲ್ಲಿ ಮಾತಾಡಿದಂಥದ್ದಿಲ್ಲ. ಬಿ ಆರ್ ಪಾಟೀಲ್ ಅವರ ಆಡಿಯೋ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್ ನಾನು ದುಡ್ಡು ಕೊಡಲ್ಲ ಹೋದ್ರೆ ಏನು ಕೆಲಸ ಆಗಲ್ವಾ ಹೇಗೆ? ಸರಿಗ ಅದು ಯಾವ ಹಂತದಾಗ ಹೇಳಿದ್ದಾರೆ ಏನು ಅಂತ ನಾನು ನೋಡಿಲ್ಲ. ಬಟ್ ಅದನ್ನು ಮಾತಾಡಿದ್ರ ಬಗ್ಗೆ ಬಿ ಆರ್ ಪಾಟೀಲ್ ಕೇಳಿದ್ರೆ ಚೆನ್ನಾಗಿರ್ತೈತೆ. ಯಾಕಂದರೆ ಮಾತಾಡಿದವರು ಬಿ ಆರ್ ಪಾಟೀಲ್ರು ಹಿರಿಯ ಅವ್ರು ನಂದಂತೂ ನಾನು ನೋಡಿಲ್ಲ. ಯಾಕಂದರೆ ನಾನು ನಿನ್ನೆಯಿಂದನೂ ಯಾವುದೇ ಮಾಧ್ಯಮವನ್ನು ನೋಡಿಲ್ಲ. ಅದನ್ನು ನೋಡಿದ ಮೇಲೆ ಅದನ್ನು ಕೇಳಿದ ಮೇಲೆ ಅವ್ರ ಉತ್ತರವನ್ನು ಕೊಡೋಕ್ಕೆ ಕೆಲಸ ಮಾಡ್ತಾರೆ. ಪದೇ ಪದೇ ಈಗ ಬಸವರಾಜ ರಾಯರೆಡ್ಡಿ ಅವರಾಗಿರ್ಬೋದು, ಬಿ ಆರ್ ಪಾಟೀಲ್ ಅವರಾಗಿರ್ಬೋದು, ಸರ್ಕಾರದ ವಿರುದ್ಧನೇ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಬಸವರಾಜ ರಾಯರೆಡ್ಡಿ ಅವರು ನನ್ನ ಜಿಲ್ಲೆಯವರ, ನಮ್ಮ ನಾಯಕರು, ಹಿರಿಯರು. ಅವರೇನು ಅಸಮಾಧಾನ ವ್ಯಕ್ತಪಡಿಸಿದಂಥದ್ದು ಯಾವುದೂ ಇಲ್ಲ. ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ದಾರೆ. ಅವ್ರ ಮಾತಿನ ಶೈಲಿ ನೀವು ಕೇಳಿಲ್ಲ. ಭಾಳ ಹಿಂದಿನಿಂದನೂ ಇದು ಈ ರೀತಿ ಟ್ರಾನ್ಸ್ಫರ್ ಬಗ್ಗೆ ಇದ್ರ ಬಗ್ಗೆ ಮಾತಾಡಿದ್ದಾರೆ ಅಂತ ಬಂದಿದೆ. ಆದರೆ ಈ ಸರ್ಕಾರ ಭ್ರಷ್ಟಾಚಾರ ಐತೆ, ಇದೇ ಸರ್ಕಾರ ಭ್ಷ್ಟಾಚಾರ ಮಾಡಿದೆ ಅಂತ ಅವರು ಎಲ್ಲಿ ಮಾತಾಡಿದಂಥದ್ದಿಲ್ಲ.